ನಮಸ್ಕಾರ ಸ್ನೇಹಿತರೆ ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತ ಏನಾಗಿದೆ ಎನ್ವೈರನ್ಮೆಂಟ್ ರಿಲೇಟೆಡ್ ನಿಮಗೆ ಇದ್ರ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಕೇಳಬಹುದು. ನಿಮ್ಗೆ ಗೊತ್ತಿದೆ 3 ವರ್ಷದ ಬ್ಯಾಕ್ ನಮಗೆ ಕೊಡಗಲ್ಲೂ ಕೂಡ ಆಗಿತ್ತು ಅಲ್ವಾ ಮಳೆ ಬಂದು. ಸೊ ಇತ್ತೀಚೆಗೆ ನಮ್ಮ ಶಿರೂರು ಗುಡ್ಡ ಕುಸಿತ ನಿಮ್ಗೆ ಗೊತ್ತಿದೆ, ಇವೆಲ್ಲ ವೆಸ್ಟರ್ನ್ ಘಾಟ್ಸ್ ಅಡಿಯಲ್ಲೇ ಬರ್ತವೆ. ಸೊ ಇದ್ರ ಬಗ್ಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ನಿಮ್ಗೆ ಕೇಳಬಹುದು. ಇದನ್ನ ನೀವು ಎಲ್ಲಿ ಬೇರೆ ಬೇರೆ ಎಸ್ಸೆಗಳಲ್ಲಿ ಎನ್ವೈರನ್ಮೆಂಟ್ ಯಾವುದೇ ಎಸ್ಸೆ ಕೇಳಿದ್ರು ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಎನ್ವೈರನ್ಮೆಂಟ್ ರಿಲೇಟೆಡ್ ಕ್ಲೈಮೇಟ್ ಚೇಂಜಸ್ ಇಂದ ಏನಾಗ್ತಾ ಇದೆ ಅಂದಾಗ ಒಂದು ಉದಾಹರಣೆ ತಗೊಂಡು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು. ಅಂದ್ರೆ ಇದು ನೀವು ಯಾವ ರೀತಿ ಕೇಳ್ತಾನೆ ಅದು ಹೆಂಗ್ ಯುಟಿಲೈಸ್ ಮಾಡ್ತೀರಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾನು ಇಲ್ಲಿ ಪ್ರಮುಖವಾಗಿ ಇದನ್ನೇ ಒಂದು ಹೈಲೈಟ್ ಮಾಡಿ ಎಸ್ಸೆ ಮಾಡಿದ್ದೆ. ಇದನ್ನ ಬೇರೆ ಬೇರೆ ಕಡೆ ಕೂಡ ನೀವು ಎಸ್ಸೆಗಳಲ್ಲಿ ಎನ್ವೈರನ್ಮೆಂಟ್ ಪರಿಸರದ ಒಂದು ಸಂಬಂಧಪಟ್ಟಂತ ಎಸ್ಸೆ ಒಂದು ಪ್ರಬಂಧಗಳಲ್ಲಿ ಯೂಸ್ ಮಾಡ್ಕೋಬಹುದು. ಏನಿದು ಇಂಪಾರ್ಟೆಂಟ್ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತ ಸವಾಲುಗಳು ಮತ್ತು ಭೂಕುಸಿತವನ್ನು ತಗ್ಗಿಸಲು ಸರ್ಕಾರದ ಉಪಕ್ರಮಗಳು ಏನಾಗಿದೆ ಅಂತ. ಇದನ್ನ ಬೇರೆ ಬೇರೆ ವೆರೈಟಿಲಿ ಕೇಳ್ತಾನೆ. ಅದಕ್ಕಿಂತ ಮುಂಚೆ ನೋಡಿ ನಾವು G20 ಬಗ್ಗೆ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿರ್ಬೋದು, ಓಕೆ, ಮತ್ತೆ ನಾರಿ ಶಕ್ತಿ ಬಗ್ಗೆ ಆಗಿರ್ಬೋದು, ಹೊಸದಾಗಿ ಬಂದಿರತಕ್ಕಂಥ ಬಿಲ್ಗಳು ಮೊನ್ನೆ UPS ಕೇಳಿದ್ದ ಯಾವ್ದ್ರ ಬಗ್ಗೆ ಒಂದು ನ್ಯೂ ಲಾ ಏನೋ ಕಾನೂನುಗಳು ಬಂದಿದೆ ಅಲ್ವಾ, ನಮ್ಮ BNNS. ಸೊ ಇವೆಲ್ಲ ಕೂಡ ನಾವು ಎಸ್ಸೆಗಳು ಮಾಡಿದೀವಿ. ನಾನು ಲಿಂಕ್ ಅಲ್ಲಿ ಕೊಡ್ತೀನಿ ಎಲ್ಲಾ ಈ ಒಂದು ಎಸ್ಸೆಗಳು ಇದೇ ವಿಡಿಯೋದ ಕೆಳಗೆ ಲಿಂಕ್ ಅಲ್ಲಿ ನಾನು ಕೊಡ್ತೀನಿ. ಓಕೆ, ಅಲ್ಲಿನ ನೀವು ನೋಡ್ಕೋಬಹುದು. PSI ಎಕ್ಸಾಮ್ಸ್ ಹತ್ರ ಇದೆ, KS ಕೂಡ ಮೇನ್ಸ್ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ ಗಳನ್ನ ಶೇರ್ ಮಾಡ್ತೀವಿ. ಓಕೆ, ಸೊ ಪುನೀತ್ ಫೋರಂ ಅಂತ ನಮ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಸರ್ಚ್ ಮಾಡಿ, ನಿಮ್ಗೆ ಈ ರೀತಿ ಸಿಂಬಲ್ ಇರೋ ಸಿಗುತ್ತೆ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಯ್ನ್ ಆಗಿ. ಓಕೆ ಫೈನ್. ಈಗ ನಾನು ಎಸ್ಸೆ ಟಾಪಿಕ್ ಹೆಂಗ್ ಕೇಳ್ಬೋದು ಅಂತ ಡೈರೆಕ್ಟ್ ಆಗಿ KS UPSC ಗಳಲ್ಲ ಈ ತರ ಕೇಳ್ತಾನೆ. ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತಗಳಿಂದ ಸಂಬಂಧಿಸಿದ ಸವಾಲುಗಳನ್ನು ಚರ್ಚಿಸಿ, ಅಥವಾ ಅಂತ ಘಟನೆಗಳು ಕಾರಣಗಳೇನು, ಅದನ್ನ ಹೆಂಗೆ ಪರಿಣಾಮಕಾರಿಯಾಗಿ ನಾವು ಅದನ್ನ ಕೇಂದ್ರೀಕರಿಸಬಹುದು, ಅಂದ್ರೆ ಅದನ್ನ ತೊಡೆದು ಹಾಕ್ಬೋದು ಅಂತ. ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ PSI ಗಳಲ್ಲ ಒಂದೇ ಲೈನ್ ಅಲ್ಲಿ ಕೇಳ್ತಾನೆ, ಪಶ್ಚಿಮ ಘಟ್ಟಗಳ ಭೂಕುಸಿತ ಲ್ಯಾಂಡ್ ಸ್ಲೈಡ್ಸ್ ಇನ್ ಇಂಡಿಯಾ, ಅಥವಾ ಪಶ್ಚಿಮ ಘಟ್ಟ ಅಂತಾನೆ ಕೇಳೋದ್ ಬೇಕಾಗಿಲ್ಲ, ಬೇಕಾದ್ರೆ ಲ್ಯಾಂಡ್ ಸ್ಲೈಡ್ ಇನ್ ಇಂಡಿಯಾ, ಲ್ಯಾಂಡ್ ಸ್ಲೈಡ್ಸ್ ಇನ್ ಇಂಡಿಯಾ ಅಂತ ಬೇಕಾದ್ರೆ ಕೇಳಬಹುದು. ಅದ್ರಲ್ಲಿ ನೀವು ಹಿಮಾಲಯದಲ್ಲೂ ಆಗುತ್ತೆ, ಪಶ್ಚಿಮ ಘಟ್ಟದಲ್ಲೂ ಆಗುತ್ತೆ. ಫಸ್ಟ್ ಹಿಮಾಲಯ ಆಮೇಲೆ ಪಶ್ಚಿಮ ಘಟ್ಟ. ನೀವು ಪಶ್ಚಿಮ ಘಟ್ಟನ ಒಂದು ಎಕ್ಸಾಂಪಲ್ ತಗೊಂಡು ನೀವು ಎಸ್ಸೆ ಬರಿಬಹುದು. ಅಂದ್ರೆ ಹೆಂಗ್ ಕೇಳಿದ್ರೆ ಹೆಂಗ್ ಬರಿಬೇಕು ಅಂತ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ತರ ಲ್ಯಾಂಡ್ ಸ್ಲೈಡ್ಸ್ ಬಗ್ಗೆ, ಅಥವಾ ನಿಮ್ಗೆ ಎನ್ವೈರನ್ಮೆಂಟ್ ಪರಿಸರದ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ, ಅಥವಾ ಪರಿಸರದ ಮೇಲೆ ಎಫೆಕ್ಟ್ ಗೆ ಸಂಬಂಧಪಟ್ಟಂತೆ, ನಾವೇನು ಮನುಷ್ಯನ ಒಂದು ದುರ್ಬಳಕೆ ಮಾಡ್ತಾ ಇದ್ದಾನೆ ಪರಿಸರ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಎಸ್ಸೆಗಳನ್ನ ನೀವು ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಸೇರಿಸಬಹುದು. ಬಟ್ ಇವಾಗ ಏನು ಕೇರಳದಲ್ಲಾಯ್ತು, ನಮ್ಮ ಕರ್ನಾಟಕದಲ್ಲಾಯ್ತು, ಕೇರಳದಲ್ಲಿ 100 ಜನ, ಎಲ್ಲೂ 300 400 500 ಜನ ಸತ್ತೋದ್ರು ಅಲ್ವಾ. ಸೊ ಹಂಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾಟ್ ಟಾಪಿಕ್. ಸೊ ಹಾಗಾಗಿ ಈ ಎಸ್ಸೆ ತಗೊಂಡಿದ್ದೀನಿ, ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫೈನ್. ಫಸ್ಟ್ ನಿಮಗೆ ಲ್ಯಾಂಡ್ ಸ್ಲೈಡ್ ಭೂ ಕುಸಿತ ಅಂದಾಗ ವಾಟ್ ಇಸ್ ಭೂ ಕುಸಿತ ಅಂದ್ರೇನು? ಪರ್ವತ ಪ್ರದೇಶ ಏನಿದೆ ಸಾಮಾನ್ಯವಾಗಿ ಇಳಿಜಾರಾಗಿರುತ್ತಲ್ವಾ, ಅಲ್ಲಿ ನೈಸರ್ಗಿಕವಾಗಿ ಕಲ್ಲು ಬಂಡೆ ಸಡಿಲ ಮಣ್ಣು ಭಗ್ನಾವಶೇಷಗಳು ಏನು ಜಾರ್ಕೊಂಡು ಇಳಿಜಾರಲ್ಲಿ ಬಂದು ಬೀಳುತ್ತಲ್ಲ, ದಟ್ ಇಸ್ ಕಾಲ್ಡ್ ಭೂಕುಸಿತ. ಆ ಒಂದು ಭೂಮಿ ಇಳಿಜಾರು ಕುಸಿತ ಉಂಟಾಗೋದನ್ನ ಭೂಕುಸಿತ ಅಂತ ಕರೀತೀವಿ. ಎಕ್ಸಾಂಪಲ್, ನಮ್ಮ ಕೇರಳದ ವಯನಾಡಲ್ಲಿ ಭಾರಿ ಮಳೆ ಅಂತರದಿಂದ ಆಗಿರ್ತಕ್ಕಂಥ ಇತ್ತೀಚಿನ ಒಂದು ಹಲವಾರು ಜೀವಗಳನ್ನು ಬಲಿ ಪಡೆದಿರೋದಾಗಿರ್ಬೋದು. ಶಿರೂರು ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಆಗಿರ್ಬೋದು. ಸೊ ಇದನ್ನ ಸೇರಿಸಬಹುದು. ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಘಟ್ಟದಲ್ಲಿ ಅಂತ ಮಾತ್ರ ಇದನ್ನ ತಗೊಂಡಿದ್ದೀನಿ, ಹಾಗಾಗಿ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಕೊಡ್ತೀನಿ. ಭಾರತದಲ್ಲಿ ಹಿಮಾಲಯದ ನಂತರ ಪಶ್ಚಿಮ ಘಟ್ಟಗಳು ಆಗಾಗ್ಗೆ ಭೂಕುಸಿತ ಅನುಭವಿಸುತ್ತವೆ. ಅಂದ್ರೆ ದಟ್ ಇಸ್ ದ ವೆರಿ ಪ್ರೋನ್ ಟು ದ ಲ್ಯಾಂಡ್ ಸ್ಲೈಡ್ಸ್ ಅಂತ ಕರಿತೀವಿ. ಅತ್ಯಂತ ಹೆಚ್ಚು ನಿಮ್ಗೆ ಆಗೋದು ಹಿಮಾಲಯದಲ್ಲಿ. ಯಾಕಂತಂದ್ರೆ ಹಿಮಪಾತಗಳಾಗ್ತವೆ ಅಲ್ಲಿ ಭೂಕುಸಿತ ಅಂದ್ರೆ ಹಿಮಪಾತಗಳು ಹೆಚ್ಚಾಗ್ತವೆ ಅಲ್ಲಿ. ಓಕೆ, ಬಿಕಾಸ್ ಆಫ್ ಎನ್ವೈರನ್ಮೆಂಟ್ ಮ್ಯಾನ್ ಮೇಡ್ ಥಿಂಗ್ಸ್, ಬೇರೆ ಬೇರೆ ಒಂದು ಮಾನವ ಚಟುವಟಿಕೆಗಳಾಗಿರ್ಬೋದು, ಎನ್ವೈರನ್ಮೆಂಟಲ್ ವೇರಿಯೇಷನ್ಸ್ ಇಂದ ಆಗಿರ್ಬೋದು, ಮತ್ತೆ ಇದು ಡಿಸೀಸ್ ಏನೋ ಒಂದು ಟೆಕ್ಟಾನಿಕ್ ಪ್ಲೇಟ್ಸ್ ಹತ್ರ ಬರುತ್ತೆ. ಓಕೆ, ಭೂಕಂಪ ಭೂ ಅಲುಗಾಡಿಕೆಯಿಂದ ಆಗಿರ್ಬೋದು, ಒಂದು ವೀಕ್ ಝೋನ್ ಅಲ್ಲಿ ಬರುತ್ತೆ. ಹಾಗಾಗಿ ಸೊ ಪಶ್ಚಿಮ ಘಟ್ಟ ನಾವು ಸೇಫ್ ಝೋನ್ ಅಲ್ಲಿ ಇದೀವಿ, ಬಟ್ ಸ್ಟಿಲ್ ಭೂಕುಸಿತ ಆಗ್ತದೆ. ನೀವು ತಿಳ್ಕೊಬೇಕು, ನಮ್ಮ ಭಾರತದಲ್ಲಿ ನಿಮಗೆ ಬಂದ್ರೆ ನೀವು ನಾವು ಏನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಅಥವಾ ನೀವು ಈ ಕಡೆ ಪರ್ಯಾಯ ಪ್ರಸ್ಥಭೂಮಿ, ಇದು ಸೇಫ್ ಝೋನ್. ಆದ್ರೂ ಕೂಡ ಇಲ್ಲಿ ಪಶ್ಚಿಮ ಘಟ್ಟ ಸೇಫ್ ಝೋನ್ ಅಲ್ಲಿ ಇದ್ರೂ ಭೂಕುಸಿತ ಆಗುತ್ತೆ. ಹಿಂಗ್ ಕೇಳ್ಬೋದು ಎಸ್ಸೆ ಬೇಕಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಪೀಠಿಕೆ ಹಾಕೋಬೇಕು. ಏನಕ್ಕೆ ಭೂಕುಸಿತ ಅಂದ್ರೆ ಏನು? ಭೂಕುಸಿತದಲ್ಲಿ ಪಶ್ಚಿಮ ಘಟ್ಟಗಳು ಎರಡನೇ ಒಂದು ಭಾಗ ಬರುತ್ತೆ, ಬಿಕಾಸ್ ಬೇರೆ ಬೇರೆ ಕಾರಣಗಳಿದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕೋಟ್ ಮಾಡ್ಬೋದು, ಈ ದುರಂತ ಈಗ ಏನಾಗಿದೆ ನಮ್ಮ ಶಿರೂರ್ ಆಗಿರೋದು, ಪಶ್ಚಿಮ ಘಟ್ಟ, ಕೂರ್ಗಲ್ ಆಗಿದ್ದು 3 ವರ್ಷದಿಂದ, ಈ ದುರಂತ ನಮ್ಗೆ ಮಾಧವ್ ಗಾಡ್ಗಿಲ್ ಸಮಿತಿ, ಕಸ್ತೂರಿಂಗ್ ನೇತೃತ್ವದ ಸಮಿತಿ ವರದಿಗಳ ಮೇಲೆ ಪುನಃ ನಾವು ಗಮನ ಹರಿಸಬೇಕು ಅನ್ನೋದು ನಮ್ಗೆ ಒತ್ತಿ ಹೇಳುತ್ತೆ.
ಯಾಕೆಂದ್ರೆ ಈ ವರದಿಗಳು ಶಿಫಾರಸು ಆದಾಗ ನಂತರ ಇದನ್ನ ನಾವು ರೆಸಿಸ್ಟೆನ್ಸ್ ಅಂದ್ರೆ ಅದನ್ನ ಪ್ರತಿರೋಧಿಸಿದ ವಿನ ಇದೆಂದಿಗೂ ನಾವು ಜಾರಿಗೆ ತರಕ್ಕಾಗಿಲ್ಲ. ಎಸ್ಪೆಷಲಿ ಕಸ್ತೂರಿ ರಂಗನ್ಗಿಂತ ಮಾಧವ ಗಾಡ್ಗಿಲ್ ಸಮಿತಿ ತುಂಬಾ ಚೆನ್ನಾಗಿತ್ತು, ಬಟ್ ಅದನ್ನ ಅವರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಕಂಪ್ಲೀಟ್ ಇದು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಡೆವಲಪ್ಮೆಂಟ್ ಬಗ್ಗೆನೇ ಮಾತಾಡಲ್ಲ ಅಂತ ಹೇಳಿ. ಹಾಗಾಗಿ ಕಸ್ತೂರಿ ರಂಗನ್ ಸಮಿತಿನ ಮಾಡ್ತಾರೆ. ಅದು ಕೂಡ ಏನು ಮುಂದೆ ಹೇಳ್ತೀನಿ ಆ ಸಮಿತಿ ಏನ್ ಹೇಳುತ್ತೆ ಅಂತ. ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಆಲ್ರೆಡಿ ಮಾಡಿದೀವಿ. ಕಸ್ತೂರಿ ರಂಗನ್ ಸಮಿತಿ ಏನ್ ಹೇಳುತ್ತೆ, ಮಾಧವ ಗಾಡ್ಗಿಲ್ ಸಮಿತಿ ಏನ್ ಹೇಳುತ್ತೆ. ಓಕೆ, ದಯವಿಟ್ಟು ಚೆಕ್ ಮಾಡಿ ಸ್ನೇಹಿತರೆ, ಲಾಸ್ಟ್ ಮಂತ್ ವೀಕ್ಲಿ ಕರೆಂಟ್ ಅಫೇರ್ ನಿಮಗೆ ಸಿಗುತ್ತೆ. ಫೈನ್. ಸೊ ಈಗ ಭೂಕುಸಿತಕ್ಕೆ ಕಾರಣ ಏನು ತಿಳ್ಕೊಬೇಕು. ಫಸ್ಟ್ ಪೀಠಿಕೆ ಬರೀಬೇಕು, ಆಮೇಲೆ ಭೂಕುಸಿತಕ್ಕೆ ಕಾರಣ ಏನು, ವಾಟ್ ಇಸ್ ದ ರೀಸನ್. ಇದರಲ್ಲಿ ಭೂಕುಸಿತ ಟೈಪ್ಸ್ ಬರುತ್ತೆ, ಯಾವ ಯಾವ ಟೈಪ್ ಅಂತ ಹೇಳಿ. ಅದೇನ್ ಬೇಕಾಗಿಲ್ಲ, ಬೇಕಾದ್ರೆ ನನ್ನ ವಿಡಿಯೋ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ ಒಂದ್ ಸ್ಲೈಡ್ ಸುಮ್ನೆ. ಬಟ್ ಅದು ನಾಟ್ ನೆಸೆಸರಿ ಟು ರೈಟ್ ಇನ್ ಎಸ್ಸೆ. ಯಾವ ಯಾವ ವಿಧಗಳಿದೆ ಅಂತೆಲ್ಲ ಬೇಕಾಗಿಲ್ಲ. ಇಲ್ಲಿ ಕಾರಣಗಳೇನು, ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಒಂದು ನ್ಯಾಚುರಲ್ ಕಾಸಸ್ ಅಂತ. ನ್ಯಾಚುರಲ್ ಅನ್ನ ನೈಸರ್ಗಿಕವಾಗಿ ಅಲ್ವಾ, ನೈಸರ್ಗಿಕ. ಇನ್ನೊಂದು ಮಾನವ ಅಲ್ವಾ, ಮ್ಯಾನ್ ಮೇಡ್ ಅಂತ ಕರಿತೀವಿ ಇಂಗ್ಲಿಷ್, ಮ್ಯಾನ್ ಮೇಡ್ ಅಂತ ಕರಿತೀವಿ. ಸೊ ಇದು ಪ್ರಮುಖ. ಇಲ್ಲಿ ಪ್ರಾಥಮಿಕ ಕಾರಣ ಏನಂದ್ರೆ, ಮುಖ್ಯವಾದ ಕಾರಣ ಈ ಭೂಕುಸಿತಗಳಿಗೆ ಗುರುತ್ವಾಕರ್ಷಣ ಬಲ ಅಂತೂ ಮುಖ್ಯವಾಗಿದ್ದೇ ಇರುತ್ತೆ ಅಲ್ವಾ. ಎಂತದ್ದು ಸಣ್ಣ ಸಣ್ಣ ಈಗ ಯಾವ್ದು ಇರುತ್ತೆ ನಿಮ್ಗೆ ಬಲ, ಗುರುತ್ವಾಕರ್ಷಣ ಬಲ ನೀವು ಮೇಲ್ಗಡೆ ಒಂದ್ ಕದು ಬಿಟ್ರು ಕೆಳಗಡೆ ಹೋಗುತ್ತೆ, ಹಂಗೆ ಎಳಿತಾನೆ ಇರುತ್ತೆ ನಿರಂತರವಾಗಿ. ಇದು ತುಂಬಾ ಮುಖ್ಯವಾದ ಕಾರಣ. ನೈಸರ್ಗಿಕ ಕಾರಣಗಳು ಇನ್ನೂ ಪ್ರಮುಖವಾಗಿ ನೋಡಿದ್ರೆ ಮಳೆ ಮತ್ತು ನದಿಯ ಸ್ವರೂಪ. ಮಳೆ ಹೆಚ್ಚಾಗಿ ಬೀಳೋದ್ರಿಂದ ಏನಾಗುತ್ತೆ, ಈ ಒಂದು ಮಣ್ಣಿನ ಸವೆತ ಆಗುತ್ತೆ, ಮಣ್ಣಿನಲ್ಲಿ ಪೋರ್ಸ್ ಉಂಟಾಗುತ್ತೆ. ಓಕೆ, ಇಳಿಜಾರುಗಳು ಏನೋ ಈ ಒಂದು ಪೋರ್ಸ್ ಇಂದ ಏನಾಗುತ್ತೆ, ಆ ಒಂದು ಒತ್ತಡ ಕಡಿಮೆ ಆಗ್ತಾ ಬರುತ್ತೆ, ಅದು ಒಟ್ಟಿಗೆ ಇರೋದು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಮಣ್ಣಿನ ನೀರಿನ ಅಂಶವು ಹೆಚ್ಚಿಸುತ್ತದೆ, ಇದು ಇಳಿಜಾರುಗಳಲ್ಲಿ ಭಾರವನ್ನು ಹೆಚ್ಚಿಸುತ್ತದೆ. ಇವುಗಳು ವೈಫಲ್ಯಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ನದಿಯ ಸ್ವರೂಪ ಅಂದ್ರೆ, ಈಗ ನದಿ ನೀವು ಭೂಗೋಳಶಾಸ್ತ್ರ ಹೋದ್ರೆ ಗೊತ್ತಿರುತ್ತೆ. ಒಂದು ಯಂಗ್ ಅಂತೀವಿ, ನದಿ ಯಂಗಲ್ಲಿ ಇರುತ್ತೆ, ಆಮೇಲೆ ಅದು ಪ್ರೌಢಾವಸ್ಥೆಗೆ ಬರುತ್ತೆ, ಆಮೇಲೆ ಅದು ಮುಪ್ಪುಗ್ ಬರುತ್ತೆ ಅಂತೆಲ್ಲ ಹೇಳ್ತೀವಿ. ಹೆಂಗೆ ಅದು ಗೊತ್ತಾಗುತ್ತೆ, ಅದು ಹರಿಯುವ ಒಂದು ದಿಕ್ಕು ಚೇಂಜ್ ಮಾಡ್ತಾ ಹೋಗುತ್ತೆ. ಓಕೆ, ಸ್ಟಾರ್ಟಿಂಗ್ ಹರಿಬೇಕಾದ್ರೆ ಸಣ್ಣದಿರುತ್ತೆ, ಆಮೇಲೆ ಕೊರಿತಾ ಏನಾಗುತ್ತೆ, ಅದು ಪ್ರೌಢಾವಸ್ಥೆಗೆ ಬರುತ್ತೆ. ಇವಾಗ ನೀವು ಭೂಗೋಳಶಾಸ್ತ್ರ ಓದಿದ್ರೆ ಗೊತ್ತಿರುತ್ತೆ, ಪ್ರಾಕೃತಿಕ ಭೂಗೋಳಶಾಸ್ತ್ರ ನದಿಯ ಸ್ವರೂಪಗಳು ಇಂದ ಏನೇನಾಗುತ್ತೆ ಅಂತ ಇದೆ, ಅದು ಓದಿದ್ರೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ವರ್ಷ ಚಾಲಿಯಾರ್ ನದಿ ಏನಾಯ್ತು, ವೇನಾಡಲ್ಲಿ ಭಾರಿ ಕೆಸರು, ಅದು ಹರಿದು ಬಂದಿದ್ದಕ್ಕೂ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಿದ್ದಕ್ಕೂ, ಅದರ ಒಂದು ದಿಕ್ಕನ್ನು ಬದಲಾಯಿಸಿದ್ದಕ್ಕೂ, ಆ ಒಂದು ಭೂ ಕುಸಿತ ಆಗಿದ್ದಕ್ಕೂ ಎಲ್ಲ ಕೂಡ ಒಟ್ಟಿಗೆ ಆಗಿ ಈ ಒಂದು ವಯನಾಡಲ್ಲಿ ನಮ್ಗೆ 400-500ಕ್ಕಿಂತ ಹೆಚ್ಚು ಜನ ಒಂದು ಸಾವನ್ನ ಕಂಡಿದ್ದಾಗಿದೆ. ಇನ್ನೊಂದು ಕಾರಣ ಭೂಕಂಪ ಅಲ್ವಾ. ಭೂಕಂಪದಿಂದ ಏನಾಗುತ್ತೆ ಸರ್, ಭೂಮಿ ಅಳ್ಳಾಡ್ದಾಗ ಕೂಡ ಅಲ್ಲಿ ಟೆಕ್ಟೋನಿಕ್ ಏನು ಚಲನೆಗಳಾಗ್ತವೆ, ಅದರಿಂದ ಕೂಡ ಭೂಮಿಯ ಮೇಲ್ಭಾಗ ಕೂಡ ಅಸ್ಥಿರಗಳಾಗ್ತವೆ. ಅವಾಗ ಯಾವ್ದಾದ್ರು ದಪ್ಪ ಕಲ್ಲು ಬಂಡೆಗಳಿದ್ರೆ ಅಥವಾ ದೊಡ್ಡ ದೊಡ್ಡ ಗುಡ್ಡಗಳು, ಮಣ್ಣು ಸವೆತ ಆಗ್ತದೆ. ಯಾಕಂದ್ರೆ ಅಲ್ಲಿ ಮರಗಳಿರಲ್ಲ. ಮರಗಳು ಕೂಡ ನಾವು ಮಾನವ ನಿರ್ಮಿತದಿಂದ ನಾವು ಡಿಫಾರೆಸ್ಟೇಷನ್ ಮಾಡ್ತಾ ಇದೀವಿ, ಮುಂದೆ ತಿಳಿಸ್ತಾ ಹೋಗ್ತೀನಿ. ಸವೆತ, ಇನ್ನೊಂದೇನು, ನದಿಗಳ ಸವೆತದಿಂದ ಕೂಡ ಆಗ್ತದೆ. ಎಸ್ಪೆಷಲಿ ನಿಮ್ಗೆ ಕರಾವಳಿ ತೀರದಲ್ಲಿ, ನಿಮ್ಗೆ ಗೊತ್ತೇ ಇದೆ, ಕರಾವಳಿ ತೀರದಲ್ಲಿ ಕರಾವಳಿಯ ಅಲೆಗಳ ಪ್ರಭಾವದಿಂದ ಏನಾಗುತ್ತೆ, ಮಳೆಜಾರುಗಳ ಮೇಲ್ಮೈನ ಮಣ್ಣಿನ ಸವೆತಗಳಿಂದ ಏನಾಗಿದೆ, ಇವೆಲ್ಲ ನ್ಯಾಚುರಲ್, ನೈಸರ್ಗಿಕವಾಗಿ ಆಗ್ತಕ್ಕಂಥದ್ದು. ಜ್ವಾಲಾಮುಖಿ ಸ್ಫೋಟಗಳು. ಓಕೆ, ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಭೂಕುಸಿತಕ್ಕೆ ಕಾರಣದ ಬಗ್ಗೆ ಮಾತಾಡ್ತಾ ಇದೀವಿ. ಜ್ವಾಲಾಮುಖಿ ಸ್ಫೋಟಗಳಿಂದ ಕೂಡ ಓವರ್ಲೋಡ್ ಆಗಿ ಬೂದಿ ಕಿಟ್ಟಗಳು ಏನ್ ಹಿಂಗ್ ಹೊಡ್ಕೊಂಡ್ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಆ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಒಂದು ಭೂ ಪ್ರದೇಶಗಳು ಕಂಪಿಸ್ತವೆ, ಎಲ್ಲ ಸಡಿಲವಾಗ್ತವೆ. ಒಂದ್ ದಿನ ಮಳೆ ಬಂದು ಅಥವಾ ಬೇರೆ ಕಾರಣಗಳಿಂದ ಏನಾಗುತ್ತೆ, ಅದು ಒಟ್ಟಿಗೆ ಒಂದ್ಸಲ ಜಾರ್ತಕ್ಕಂಥದ್ದು ಆ ಭೂಮಿ. ಅಂತರ್ಜಲ ಚಲನೆ ಅಲ್ವಾ, ನೀರುಗಳು ಹರಿತಾನೆ ಇರುತ್ತೆ. ಎಲ್ಲಿ ಪೋರ್ ಸಿಗುತ್ತೆ, ನೀರುಗಳು ಕೆಳಗಡೆ ಹರಿತಾನೆ ಇರುತ್ತೆ. ಎಲ್ಲಿ ನಿಮ್ಗೆ ಪೋರ್ ಇರುತ್ತಲ್ಲ ಅಲ್ಲಿಂದ ಮೇಲೆ ಬರೋದು, ಅಥವಾ ಆ ಜಾಗ ಸಡಿಲ ಆಗೋದು. ಸೊ ಇದು ಕಾಲಾನಂತರದಲ್ಲಿ ಏನಾಗುತ್ತೆ, ಫುಲ್ ಸಡಿಲವಾಗಿ ಈ ಒಂದು ಪೋಷನ್ ಇಳಿಜಾರಲ್ಲಿ ಆ ಕಂಪ್ಲೀಟ್ ಭೂಕುಸಿತ ಆಗ್ತಕ್ಕಂಥದ್ದು. ಮತ್ತೆ ಮಣ್ಣಿನ ಕೊಳೆ ಅಂತ ಭೂಕುಸಿತ ಅಂದ್ರೆ ನಾವು ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಮಾಡ್ತೀವಿ. ಇವೆಲ್ಲ ಕಾರಣಗಳಿದೆ, ತುಂಬಾ ಕಾರಣಗಳು, ನೀವು ಬರೀಬಹುದು. ಇನ್ನು ಮಾನವ ನಿರ್ಮಿತ ಚಟುವಟಿಕೆಗಳಿಗೆ ಬಂದ್ಬಿಡ್ತೀನಿ. ಮ್ಯಾನ್ ಮೇಡ್ ಇಂದ ಏನಾಗ್ಬೋದು ಅಂತ, ಅರಣ್ಯನಾಶ, ಡಿಫಾರೆಸ್ಟೇಷನ್. ಈ ಡಿಫಾರೆಸ್ಟೇಷನ್ ನೋಡಿ, ಎಲ್ಲ ಮ್ಯಾನ್ ಮೇಡ್ ನ್ಯಾಚುರಲ್ ಒಟ್ಟಿಗೆ ಸೇರಿ ಭೂಕುಸಿತ ಆಗೋದು. ಬರೀ ಮ್ಯಾನ್ ಮೇಡ್ ಇಂದ ಅಥವಾ ನ್ಯಾಚುರಲ್ ಕಾಸ್ ಇಂದ, ನೈಸರ್ಗಿಕ ಕಾರಣದಿಂದ ಹಂಗಲ್ಲ. ನಾವೀಗ ಅರಣ್ಯನಾಶದಿಂದ ಏನಾಗುತ್ತೆ ಸರ್, ಮಣ್ಣಿನ ಸವೆತ ಆಗುತ್ತೆ. ಮಣ್ಣಿನ ಸವೆತ ಕಾರಣ ಅರಣ್ಯನಾಶ. ಅವಾಗ ಏನಾಗುತ್ತೆ, ನದಿ ನೀರು, ಸೆಳೆತ, ಮಳೆ, ಇದರಿಂದ ಮೇಲ್ಪದರ ಸಡಿಲ ಆಗೋದು ಅಲ್ವಾ. ಬಿಕಾಸ್ ನಾವು ಮರಗಿಡಗಳನ್ನ ಬೆಳೆಸಿದ್ರೆ ಅಷ್ಟೊಂದು ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತದೆ ಅಲ್ವಾ. ಫೈನ್. ನೆಕ್ಸ್ಟ್, ನಿರ್ಮಾಣ ಮತ್ತು ಭೂ ಬಳಕೆಯ ಬದಲಾವಣೆ, ಗಣಿಗಾರಿಕೆಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಎಸ್ಪೆಷಲಿ ಈ ಗುಡ್ಡಗಾಡು ಪ್ರದೇಶದಲ್ಲಿ. ಯಾಕಂದ್ರೆ ಗುಡ್ಡಗಾಡು ಅಂದ್ರೆ ನಾವು ಕಲ್ಗಳು ಸಿಗ್ತವೆ ಅಂತ ಅಲ್ವಾ, ರಸ್ತೆ ನಿರ್ಮಾಣ ಮಾಡೋದು, ಘಾಟ್ ಸೆಕ್ಷನ್ ಗಳೆಲ್ಲ ನಾವು ಮಾಡೋದು ಅಲ್ವಾ. ಈಗ ಶಿರೂರಲ್ಲಿ ಎಕ್ಸಾಂಪಲ್, ಶಿರೂರು ಕರ್ನಾಟಕ ಏನಾಯ್ತು, ಅಲ್ಲಿ ನಾವು ಹೈವೇ ಮಾಡಿದ್ವಿ, ಹೊಡೆದು ಗುಡ್ಡನ
ಅಲ್ವಾ? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಪ್ರವಾಸೋದ್ಯಮ ಬೆಳವಣಿಗೆಗೆ ರೆಸಾರ್ಟ್ಗಳು, ಕೃತಕ ಸರೋವರಗಳು ಈ ತರದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿನ ಭೂಮಿಗಳ ವೇರಿಯೇಷನ್ಸ್ ಆಗ್ತವೆ. ಓಕೆ, ಸೊ ಇವೆಲ್ಲ ನಮ್ಗೆ ಈ ವೇರಿಯೇಷನ್ಸ್ ಇನ್ ದ ಸೆನ್ಸ್ ನೈಸರ್ಗಿಕ ಒಳಚರಂಡಿ ಇರುತ್ತಲ್ಲ, ಅಂದ್ರೆ ಏನು ಡ್ರೈನೇಜ್ ಸಿಸ್ಟಮ್ ಹಿಂಗ್ ಬರ್ಬೇಕು ನೀರು, ನೀವೇನೋ ಇಲ್ಲಿ ರೆಸಾರ್ಟ್ ಕಟ್ತೀರಾ, ಆ ನೀರು ಇಲ್ಲಿ ಬರಕ್ಕಾಗಲ್ಲ, ಬೇರೆ ಕಡೆಯಿಂದ ಹೋಗುತ್ತೆ, ಬೇರೆ ಕಡೆ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಪ್ರದೇಶದಲ್ಲಿ ಭೂಕುಸಿತ ಆಗುತ್ತೆ. ಅದು ಒಳಚರಂಡಿ ಹೆಂಗೆ ನೈಸರ್ಗಿಕ ಹೋಗ್ಬೇಕು ಹಂಗೆ ಹೋಗ್ಬೇಕು, ನೀವು ತಿರುಗಿಸಿದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆ, ಮತ್ತೆ ಕ್ವಾರಿಗಳು, ನೀವು ಕ್ವಾರಿಗಳು ಮಾಡ್ಬಿಟ್ಟಿರ್ತೀರಾ, ಅರ್ಧ ನಿಲ್ಸ್ಬಿಟ್ಟಿರ್ತೀರಾ, ಅದರಿಂದ ಕೂಡ ಆಗುತ್ತೆ, ಕಾಲಾನಂತರದಲ್ಲಿ ಅಲ್ಲಿ ಕಂಪನಗಳಾಗತ್ತೆ, ಅಲ್ಲಿ ಮಳೆ ಬಂದಾಗ ನೀರ್ ಸೇರುತ್ತೆ, ನೀರ್ ಸೇರಿದಾಗ ಆ ಒಂದು ಪ್ರದೇಶದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಅಕ್ಕಪಕ್ಕದಲ್ಲಿ ಇದೆಲ್ಲ ಒಳಗಡೆ ದುರ್ಬಲ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಇವೆಲ್ಲ ಮಾನವ ನಿರ್ಮಿತ ಅಂಶಗಳು ಮತ್ತೆ ನೈಸರ್ಗಿಕ ಅಂಶಗಳಿಂದ ನಮಗೆ ಭೂಕುಸಿತ ಆಗ್ತದೆ. ಫೈನ್. ಹವಾಮಾನ ಬದಲಾವಣೆ, ದುರ್ಬಲ ಪ್ರದೇಶ ಅತಿಕ್ರಮಣ, ಗುಡ್ಡಗಾಡು ಪ್ರದೇಶಗಳಲ್ಲಿ ಮನುಷ್ಯರ ಅತಿಕ್ರಮ ವಾಸಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ನಮಗೆ ಈ ಭೂಕುಸಿತಕ್ಕೆ ನಾವು ಕಾರಣಗಳನ್ನ ಹೇಳಬಹುದು. ಇದು ರೀಸೆಂಟ್ ಆಗಿ ನೋಡೋದಾದ್ರೆ ಪ್ರಮುಖ ಭೂಕುಸಿತಗಳು ಕಣ್ಣೂರು, ಇಡುಕಿ, ಕೇರಳದಲ್ಲಾಗಿದ್ದು, ಪೆಟ್ಟಮುಡಿ ಕೇರಳ, ಕರ್ನಾಟಕದ ಶಿರೂರು ಇವಾಗ, ಅಥವಾ ನೀವು ಇನ್ನೊಂದು ಸೇರಿಸ್ಕೋಬಹುದು 2021 ಮತ್ತೆ 2 ಅನ್ಕೋತೀನಿ ಅಲ್ವಾ, ಇಫ್ ಐ ಆಮ್ ನಾಟ್ ರಾಂಗ್. ಕೊಡಗಲ್ಲಿ ಭೂಕುಸಿತ ಆಗಿದ್ದು, ಕೊಡಗು, ಪಶ್ಚಿಮ ಘಟ್ಟ, ಪುತ್ತೂಲ, ವೈನಾಡ್ ಇವಾಗ ಆಗಿದ್ದು. ಸೊ ಇವೆಲ್ಲನೆಲ್ಲ ನೀವು ಎಕ್ಸಾಂಪಲ್ ಕೊಡಬಹುದು ಬೇಕಾದ್ರೆ. ಇನ್ನು ಈ ಪರಿಣಾಮ ಏನಾಗುತ್ತೆ, ಇದರಿಂದ ಎಫೆಕ್ಟ್ ಏನಾಗುತ್ತೆ, ಇದರಿಂದ ಭೂಕುಸಿತ ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗುತ್ತೆ, ಅಥವಾ ಅದರ ಸವಾಲುಗಳೇನು ಭೂಕುಸಿತದಿಂದ ಅಂತ. ಓಕೆ, ಒಂದು ಭೂಕುಸಿತ ಅಂದ್ರೆ ಏನು, ಯಾವುದು, ಅದ ಆಗಕ್ಕೆ ಕಾರಣ ಏನು, ಇದರಿಂದ ಆ ಪರಿಣಾಮಗಳೇನಾಗುತ್ತೆ, ಇದರಿಂದ ಸವಾಲುಗಳ ನಮ್ಗೆ ಏನೇನು ಉತ್ಪತ್ತಿ ಆಗುತ್ತೆ ಅಂತ. ಆಮೇಲೆ ಅದನ್ನ ಹೆಂಗ್ ತಡಿಬೇಕು, ಅದ್ ತಡಿಯಕ್ಕೆ ಏನೇನ್ ಪ್ರಾಬ್ಲಮ್ ಆಗುತ್ತೆ, ಇವೆಲ್ಲ ಬರಿಬೇಕು ಸರಿ. ಓಕೆ, ಡಿಪೆಂಡಿಂಗ್ ಅಪಾನ್ ದ ಯುವರ್ 150 ಕೇಳಿದಾರ, 200 ಕೇಳಿದಾರ ಲೈನ್ಸ್, ಅದನ್ನ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋ. ನೆಕ್ಸ್ಟ್, ಭೂಕುಸಿತ ಪರಿಣಾಮಗಳೇನಿದ್ರಿಂದ ಮಾನವ ಮತ್ತು ಸಾಮಾಜಿಕವಾಗಿ ಪರಿಣಾಮ ಬೀಳುತ್ತೆ ಅಲ್ವಾ ಸರ್. ಜೀವ ಹಾನಿ ಆಗುತ್ತೆ, ತುಂಬಾ ಜನ ಸಾಯ್ತಾರೆ, ಪ್ರಾಣಿಗಳು ಭೂಕುಸಿತಗಳಿಂದ, ಮಾನವ. ಮತ್ತೆ ಸ್ಥಳಾಂತರ, ಆ ಸ್ಥಳೀಯ ಸಮುದಾಯ ಏನಾಗುತ್ತೆ ಅಲ್ಲಿಂದ ಸ್ಥಳಾಂತರ ಹೋಗ್ಬೇಕು. ಇದು ಮಾನವ ಮತ್ತು ಸಾಮಾಜಿಕ ಪರಿಣಾಮದ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ಸ್ಥಳಾಂತರ ಹೋದಾಗ ಅವರ ಒಂದು ಉದ್ಯೋಗದಲ್ಲಾಗಿರ್ಬೋದು, ಬೇರೆ ಬೇರೆ ಜೀವನ ಕಟ್ಕೊಳಕ್ ಪ್ರಾಬ್ಲಮ್ ಆಗೋದು, ತಾತ್ಕಾಲಿಕ ಜೀವನೋಪಾಯ ನಷ್ಟಗಳಾಗ್ತಕ್ಕಂಥದ್ದು, ಬೆಳೆಗಳ ನಾಶ ಆಗುತ್ತೆ ಅಲ್ವಾ. ಜನಸಂಖ್ಯಾ ಪರಿಣಾಮ, ಭೂಕುಸಿತದಿಂದ ಆ ಸ್ಥಳೀಯ ಜನಸಂಖ್ಯೆ ಸ್ಥಳಾಂತರಕ್ಕೆ ಇತರ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಏನಾಗುತ್ತೆ, ಜನಸಂಖ್ಯೆ ಜಾಸ್ತಿ ಆಗೋದಾಗಿರ್ಬೋದು, ಬೇರೆ ಬೇರೆ ರೀಸನ್ಸ್ ಗಳು ಅದರಿಂದ ಆಗುತ್ತೆ. ಸಾರಿಗೆ ಅಡಚಣೆ ಅಲ್ವಾ, ಭೂಕುಸಿತ ಏನಾಗುತ್ತೆ, ನಮಗೆ ಸಾರಿಗೆ ಮಾರ್ಗಗಳಿಗೆ, ನಾವು ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೊಳ್ಳಿ, ನಿಮ್ಗೆ ಆಗುಂಬೆ, ಶಿರೂರು ಘಾಟ್ ಅಂತ ಕರಿತೀವಿ ಅಲ್ವಾ, ಆಗುಂಬೆ ಅಲ್ವಾ, ಬೇರೆ ಬೇರೆ ಘಾಟ್ ಸೆಕ್ಷನ್ಸ್ ಗಳೇನಿದೆ, ಅಲ್ಲಿ ನಿಮ್ಗೆ ಮಳೆಗಾಲ ಬಂತು ಅಂದ್ರೆ ಗುಡ್ಡಗಳು, ಬಂಡೆಗಳು ಕುಸಿದ್ರಿಂದ ನಿಮ್ಗೆ ರಸ್ತೆಗಳ ಬ್ಲಾಕ್ ಆಗ್ತವೆ, ಟ್ರಾಫಿಕ್ ಜಾಮ್ ಅಂತ ಕರಿತೀವಿ, ಎಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ನಿಮ್ಗೆ 1 ವಾರ 2 ದಿನ 3 ದಿನ ಕಂಟಿನ್ಯೂಸ್ ನಿಮ್ಗೆ ಕಾರ್ಯಾಚರಣೆ ಮಳೆಲೇ ಮಾಡ್ತಿರ್ತಾರೆ, ಅಲ್ಲಿ ಒಂದು ವಾಹನಗಳ ಓಡಾಟಕ್ಕೆ ಬಂದ್ ಮಾಡ್ತಾರೆ. ಸೊ ಇವೆಲ್ಲ ತೊಂದರೆ ಆಗುತ್ತೆ. ಮತ್ತೆ ಭೌಗೋಳಿಕ ಪ್ರತ್ಯೇಕತೆ, ಈಗ ಎಲ್ಲೋ ಒಂದು ನದಿ ಹರಿತಾ ಇರುತ್ತೆ, ಇಲ್ಲಿಂದೇನೋ ಜನ ಇರ್ತಾರೆ, ಇಲ್ಲಿ ಯಾರೋ ಜನ ಇರ್ತಾರೆ, ಇಲ್ಲಿ ಭೂಕುಸಿತ ಆಯ್ತು, ನೆಕ್ಸ್ಟ್ ಇಲ್ಲಿಗೆ ಆಕ್ಸೆಸ್ ಇರಲ್ಲ, ಇವರೇ ಸಪರೇಟ್ ಆದ್ರು ಅಲ್ವಾ. ಭೌಗೋಳಿಕ ಪ್ರತ್ಯೇಕತೆಗಳಿಗೆ ಕಾರಣಗಳಾಗ್ತದೆ. ಇನ್ನು ಪರಿಸರ ಮತ್ತು ಆರ್ಥಿಕ ಪರಿಣಾಮ ಏನಾಗುತ್ತೆ, ಒಂದು ಮಾನವ ಸಮಾಜದ ಮೇಲೆ ಏನಾಗುತ್ತೆ ಅಂತ. ಎಕನಾಮಿಕಲಿ ಏನ್ ಎಫೆಕ್ಟ್ ಆಗುತ್ತೆ ಈ ಭೂಕುಸಿತದಿಂದ, ಪರಿಸರದ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಮೂಲ ಸೌಕರ್ಯಕ್ಕೆ ಹಾನಿ ಅಲ್ವಾ, ಮೇನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬಾ ಲಾಸ್ ಆಗುತ್ತದೆ, ಮನೆ ರಸ್ತೆಗಳು ಇವೆಲ್ಲ ಹಾಳಾಗ್ತವೆ, ಕೃಷಿ ಮೇಲೆ ಪರಿಣಾಮ ಬೀಳುತ್ತೆ ಅಲ್ವಾ. ನಿಮ್ಮ ಬೆಳೆಗಳು ಏನೇನ್ ಬೆಳೆದಿರ್ತವೆ ಎಲ್ಲ ಒಂದ್ಸಲ ಜೋರ್ ಮಳೆ ಬಂದು ಏನಾರು ಕಚ್ಕೊಂಡೋದ್ರೆ ಎಲ್ಲ ಕಚ್ಕೊಂಡು ಹೋಗುತ್ತೆ. ಭೂದೃಶ್ಯ ಬದಲಾವಣೆ ಅಂದ್ರೆ ಲ್ಯಾಂಡ್ಸ್ಕೇಪ್ ಬದಲಾವಣೆ ಆಗುತ್ತೆ ಅಲ್ವಾ. ಲ್ಯಾಂಡ್ಸ್ಕೇಪ್ ನಿಮಗೆ ತೋರಿಸ್ತಿರೋದು ಟಿವಿಲಿ, ಈ ಒಂದು ವಯನಾಡಲ್ಲಿ ಏನಾಯ್ತು ಇವಾಗ ಕೇರಳದಲ್ಲಿ, ನಿಮ್ಗೆ ಮೊದ್ಲು ಹೆಂಗಿತ್ತು ಈಗ ಹೆಂಗಾಯ್ತು ಅಂತ ಟಿವಿಲಿ ಏನ್ ಅದಾದ ತಕ್ಷಣ ನಿಮ್ಗೆ 24/7 1 ವಾರ ಅದೇ ಉಜ್ಜಾಡಿರ್ತಾರೆ, ನೀವು ನೋಡಿರ್ತೀರಾ ಅಲ್ವಾ. ಹೆಂಗಿತ್ತು ಮೊದ್ಲು ಹೆಂಗಾಯ್ತು ಅಂದ್ರೆ ಭೂದೃಶ್ಯಗಳ ಬದಲಾವಣೆ ಆಗುತ್ತೆ, ಪರಿಸರ ವ್ಯವಸ್ಥೆ ಚೇಂಜ್ ಆಗುತ್ತೆ, ಜಲಮೂಲಗಳ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ. ಹೆಚ್ಚಿದ ಸೆಡಿಮೆಂಟ್ ಲೋಡ್, ಇದರಿಂದ ಏನಾಗುತ್ತೆ, ಈ ಒಂದು ಕೆಸರುಗಳು, ಈ ಹೂಳುಗಳು ಅಂತ ಏನಿದೆಯಲ್ಲ, ಅದು ಬಂದು ಏನಾಗುತ್ತೆ, ಮೇಲ್ಗಡೆಯಿಂದ ಸಮುದ್ರಕ್ಕೆ ಸೇರೋದು, ನದಿಗಳು ಸೇರೋದು, ಅಲ್ಲಿ ಅದರ ಒಂದು ಹೆಚ್ಚಾಗಿ ಅಲ್ಲೂ ಕೂಡ ಭೂಕಂಪ ಆಗುತ್ತೆ ಇದರಿಂದ ಅಲ್ವಾ. ನಿಮ್ಮ ಹೂಳುಗಳು ಜಾಸ್ತಿಯಾಗಿ ತುಂಬಿ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ, ಮತ್ತೆ ಅಲ್ಲಿನ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತೆ ಕಡಿಮೆಯಾದ ಯೋಜನೆಯ ಜೀವಿತಾವಧಿ. ಈ ಒಂದು ಹೂಳುಗಳು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈಗ ನೀವೇನೋ ಡ್ಯಾಮ್ ಕಟ್ಟಿರ್ತೀರಾ, ಅಥವಾ ಏನೋ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಕಟ್ಟಿರ್ತೀರಾ, ಸೊ ಅದರ ಒಂದು ಕ್ಷಮತೆ ಮೇಲೆ ಪರಿಣಾಮ ಬೀಳುತ್ತೆ, ನೀರು ಜಾಸ್ತಿ ಸಿಗಲ್ಲ, ಮತ್ತೆ ನಮಗೆ ಹೈಯಿಂದ ಫ್ಲೋ ಆಗ್ಬೇಕು, ಅದು ಸಿಗಲ್ಲ, ಹೂಳುಗಳು ಜಾಸ್ತಿ ಆಗಿರೋದ್ರಿಂದ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ ಅಲ್ವಾ, ನಿರಂತರವಾಗಿ ಕಾರ್ಯನಿರ್ವಹಿಸಕ್ಕಾಗಲ್ಲ, ಅದರ ಒಂದು ಎಫಿಷಿಯನ್ಸಿ ಕಮ್ಮಿ ಆಗ್ತದೆ. ಮತ್ತೆ ಸಾಗುವಳಿ ಭೂಮಿ ನಷ್ಟ ಅಲ್ವಾ, ಈ ತರ ಏನಾದ್ರು ಪ್ರವಾಹ ಬಂದು ಭೂಕುಸಿತ ಆದ್ರೆ ನೀವೇನು ಕಲ್ಟಿವೇಬಲ್ ಲ್ಯಾಂಡ್ ಅಂತ ಇಂಗ್ಲಿಷ್ ಅಲ್ಲಿ ಕಲ್ತೀವಿ ಅಲ್ವಾ, ಕಲ್ಟಿವೇಬಲ್ ಲ್ಯಾಂಡ್ ಅಂತ, ಅದು ನಮಗೆ ನಷ್ಟ ಆಗುತ್ತೆ.
ಅಲ್ವಾ. ಪುನಃ ಆ ಭೂಮಿನ ಕಲ್ಟಿವೇಶನ್ ರೆಡಿ ಮಾಡ್ಬೇಕು ಅಂದ್ರೆ, ಸಮತಟ್ಟಾಗಿ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಕಷ್ಟ ಅಂತಿಲ್ಲ, ಮಾಡ್ಬೇಕು. ಇಟ್ ವಿಲ್ ಟೇಕ್ ಟೈಮ್ ಅಂಡ್ ಇಟ್ ವಿಲ್ ಟೇಕ್ ಮಚ್ ಮ್ಯಾನ್ ಪವರ್ ಅಂಡ್ ಮನಿ ಪವರ್. ಅರ್ಥ ಆಯ್ತಲ್ಲ. ಹಾಗಾಗಿ ಪರಿಸರ ಮತ್ತು ಆರ್ಥಿಕ ಪರಿಣಾಮಗಳು ಇವೆಲ್ಲ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇನ್ನು ಸರ್ಕಾರ ಹಂಗಾರೆ ಏನ್ ಇನಿಷಿಯೇಟಿವ್ ತಗೊಂಡಿದೆ, ಇದು ಕೂಡ ಇಂಪಾರ್ಟೆಂಟ್. ಸರ್ಕಾರ ಕೂಡ ಇನಿಷಿಯೇಟಿವ್ ಸುಮ್ಮನೆ ಕೂತಿಲ್ಲ, ಅಥವಾ ಅದನ್ನ ತಗ್ಗಿಸಲು ಏನೇನು ಉಪಕ್ರಮಗಳಿದೆ ಅಂತ ನೋಡೋದಾದ್ರೆ, ನ್ಯಾಷನಲ್ ಲ್ಯಾಂಡ್ಸ್ಕೇಪ್ ಸಸೆಪ್ಟಬಿಲಿಟಿ ಮ್ಯಾಪಿಂಗ್ ಅಂತ ನಮ್ಮ GIS, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡ್ತಾ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, GIS ಅಥವಾ GSI ಅಥವಾ GIS ಅಂತ ಕರಿತೀವಲ್ಲ, ಇದು 2014ರಿಂದ ನಾವು ಮ್ಯಾಪ್ ಮಾಡ್ತಾ ಬರ್ತಾ ಇದೀವಿ. ಯಾವ ರಾಷ್ಟ್ರೀಯ ಭೂಕುಸಿತಕ್ಕೆ, ಬರೀ ಪಶ್ಚಿಮ ಘಟ್ಟ ಅಂತಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಏನೇನು ಅಂತ ಅಂದ್ಬಿಟ್ಟು ನಕ್ಷೆ ಮಾಡ್ತಾ ಬರ್ತಾ ಇದಾರೆ. ಇದ್ರ ಜೊತೆ ಇನ್ನೊಂದು ಬರುತ್ತೆ, ಲ್ಯಾಂಡ್ ಮ್ಯಾಪಿಂಗ್ ಅಂತ ಇಸ್ರೋ ಮಾಡ್ತಾರೆ, ಅದು ಕೂಡ ಮುಂದೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಭೂಕುಸಿತ ಅಪಾಯ ನಿರ್ವಹಣಾ ಕಾರ್ಯತಂತ್ರ, ಇದು ಕೂಡ ಭೂಕುಸಿತ ಹೆಂಗ್ ಕಮ್ಮಿ ಮಾಡಬೇಕು ಅನ್ನೋದು, ಅಂದ್ರೆ ಇದ್ರಲ್ಲಿ ಮ್ಯಾಪಿಂಗ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು, ಮುಂಚಿನ ಎಚ್ಚರಿಕೆ ಮಾಡೋದು, ಅಂದ್ರೆ ಇನ್ನು ಮಾಡ್ತಾನೆ ಇದೀವಿ, ಇನ್ನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದೀವಿ, ಹೆಂಗ್ ಎಚ್ಚರಿಕೆ ವಹಿಸಕ್ ಆಗತ್ ಸಾಧ್ಯ, ಎಲ್ಲ ಆಗ್ಬೋದು ಅಂತ. 100% ಆಗಿಲ್ಲ, ಬಟ್ ಸ್ಟಿಲ್ ಮಾಡ್ತಾನೆ ಇದೀವಿ. ಮತ್ತೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಭೂಕುಸಿತ ಅಪಾಯ ನಿರ್ವಹಣೆಗಳ ಮಾರ್ಗಸೂಚಿಗಳನ್ನು ಕೂಡ ಇದು ಸೂಚಿಸುತ್ತೆ. ಅಂದ್ರೆ ಈ ಮೊದಲೇ ಮಾರ್ಗಸೂಚಿಗಳು ನಮಗೆ ಸಿಕ್ಕೋದ್ರಿಂದ ಎಲ್ಲೆಲ್ಲಿ ಮಳೆ ಆಗುತ್ತೆ, ಎಲ್ಲಿ ಜೋರಾಗತ್ತೆ, ಯಾವ್ದು ಈ ಮ್ಯಾಪಿಂಗ್ ಮಾಡಿರ್ತೀವಲ್ಲ, ಯಾವ್ದು ಈ ಒಂದು ಝೋನ್ ಅಲ್ಲಿ ಬರುತ್ತೆ, ಓಕೆ, ವಲಯದಲ್ಲಿ ಬರುತ್ತೆ ಭೂಕುಸಿತಕ್ಕೆ, ಅಲ್ವಾ. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಭೂಕುಸಿತ ಅಪಾಯಗಳಿಗೆ ಒಳಗುವ ಪ್ರದೇಶವನ್ನು ವಿವರಿಸ್ತಾರೆ ಮೊದ್ಲೇ. ತಂತ್ರಜ್ಞಾನಗಳನ್ನ ಇಟ್ಕೊಂಡು ಅದನ್ನ ತಗ್ಗಿಸಕ್ಕೆ ಏನ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಇವೆಲ್ಲ ಕೂಡ ಇದೆ. ಇದ್ರ ಜೊತೆಗೆ ಭಾರತದ ಭೂಕುಸಿತ ಅಟ್ಲಾಸ್, ಲ್ಯಾಂಡ್ ಸ್ಲೈಡ್ ಅಟ್ಲಾಸ್ ಅಂತ ಇಸ್ರೋದವರು, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ನಿಂದ, ಇಸ್ರೋ ನಾವು ಬಾಹ್ಯಾಕಾಶದಿಂದ ತಗೊಂಡು, ನಾವು ಸ್ಯಾಟಲೈಟ್ ಗಳಿಂದ ತಗೊಂಡು, ಇವರು ಕೂಡ ಎಲ್ಲೆಲ್ಲಿ ಒಂದು ಝೋನ್ಸ್ ಗಳು ಬರ್ತವೆ ಭೂಕುಸಿತ ಲ್ಯಾಂಡ್ ಸ್ಲೈಡ್ ಗಳು, ಇವರು ಕೂಡ ಮಾಡ್ತಾ ಇದಾರೆ. ಲ್ಯಾಂಡ್ ಸ್ಲೈಡ್ ಅಟ್ಲಾಸ್ ಅಂತ, ಲ್ಯಾಂಡ್ ಸ್ಲೈಡ್ ಅಟ್ಲಾಸ್ ಇನ್ ಇಂಡಿಯಾ ಅಂತ. ಓಕೆ, ಮತ್ತೆ ನಮ್ಮ ಇವೆಲ್ಲ ಭೂಕುಸಿತ ಒಂದು ತಡೆಯಕ್ಕೆ ಏನ್ ಮಾಡ್ಬೇಕು, ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅದರಿಂದ ಹೊರಗ್ ಬರ್ಬೇಕು ಅಲ್ವಾ. ಭೂಕುಸಿತ ಆಗಿತ್ತು, ಹಾಗಾಗಿ ನಮ್ಮ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರ ಜೊತೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ವಿಪತ್ತು ನಿರ್ವಹಣೆ ಬೇಗ ಅಂದ್ರೆ ವಿಪತ್ತುಗಳನ್ನ ಹಾಗಿದ್ರ ಕಡೆ ಇನ್ನು ಜಾಸ್ತಿ ವಿಪತ್ತಾಗ್ದಂಗೆ ತಡೆಯೋದು ಹೆಂಗೆ, ಅಲ್ಲಿನ ಪ್ರಾಣ ರಕ್ಷಣೆ ಹೆಂಗೆ, ಇವೆಲ್ಲ ಕೂಡ ಮಾಡ್ತಾ ಬರ್ತಾ ಇದೆ. ಇನ್ನು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರ ಇದೆಯಲ್ಲ, ಇದನ್ನ ನಾವು ಕೋಲ್ಕತ್ತಾದಲ್ಲಿ ಪ್ರಾರಂಭಿಸಿದೀವಿ. ಇದು 2030 ಒಳಗೆ ಪ್ರಾದೇಶಿಕ ಭೂಕುಸಿತ ಮುನ್ನೆಚ್ಚರಿಕೆ ವ್ಯವಸ್ಥೆ, ಅಂದ್ರೆ ನಾವು ಎಲ್ಲಾ ಕಡೆನೂ ಕೂಡ ರಾಜ್ಯಗಳಲ್ಲಿ ಈ ಒಂದು ಮುನ್ನೆಚ್ಚರಿಕಾ ವ್ಯವಸ್ಥೆಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ 2030 ಒಳಗೆ ರಾಷ್ಟ್ರವ್ಯಾಪಿ ಇದನ್ನ ನಾವು ಮೊದ್ಲೇ ಆಗಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಬೇಕು ಅಂತ ಮಾಡ್ತಾ ಇದೀವಿ. ಅಂದ್ರೆ ಇನ್ನು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಒಂದಷ್ಟು ಮಾಡ್ತಾ ಇದೀವಿ, ಬಟ್ ಎಲ್ಲ 100% ಆಗಿಲ್ಲ. ಸೊ ಇದನ್ನ ನಾವು ಇನ್ನು ಹೆಚ್ಚು ಮಾಡ್ಬೇಕಾಗತ್ತೆ. ಇದೆಲ್ಲ ಸರ್ಕಾರದ ಕ್ರಮಗಳು ಸ್ನೇಹಿತರೆ. ಅಂದ್ರೂ ಕೂಡ, ಇಷ್ಟೆಲ್ಲ ಇದ್ರೂ ಕೂಡ ನಾವು ಇದನ್ನ ತಗ್ಸಕ್ ಆಗ್ತಾ ಇಲ್ಲ. ತಗ್ಗಿಸಲು ಈ ಒಂದು ಕ್ರಮಗಳಿದ್ರು, ಅನುಷ್ಠಾನದಲ್ಲಿ ನಮ್ಗೆ ಸವಾಲುಗಳಾಗ್ತಾ ಇದೆ. ಪ್ರಮುಖವಾಗಿ ಏನ್ ಸವಾಲು, ಅನುಷ್ಠಾನದಲ್ಲಿ ಸವಾಲು ಅಂದ್ರೆ, ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ಸಮಿತಿ ವರದಿಯನ್ನು ಅನುಷ್ಠಾನಗೊಳಿಸದಿರಬಹುದು, ಅಲ್ವಾ. ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ನಾವೇನ್ ಕರಿತೀವಿ, ಪರಿಸರ ಸೂಕ್ಷ್ಮ ಪ್ರದೇಶ ಅಂತ, ಇದನ್ನ ಗುರುತು ಮಾಡಿಕೊಟ್ಟಿದ್ದಾರೆ ಅವರು. ಆದ್ರೂ ಕೂಡ ನಾವು ಅದು ಪರಿಪಾಲಿಸ್ತಿಲ್ಲ. ಡೆವಲಪ್ಮೆಂಟ್ ಅಡಿಯಲ್ಲಿ ನಾವು ಗಣಿಗಾರಿಕೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್, ಈ ತರದೆಲ್ಲ ಮಾಡ್ತಾ ಏನಾಗ್ತಾ ಇದೆ, ನಾವು ನಾಶ ಮಾಡ್ತಾ ಇದ್ವಿ. ಇದು ಅನುಷ್ಠಾನ ಆಗ್ತಾ ಇಲ್ಲ. ಇದಕ್ಕೆ ಯಾವೆಲ್ಲ ರಾಜ್ಯಗಳಲ್ಲಿ ಪ್ರತಿರೋಧ ಜಾರಿಗೆ ಬಂದೇ ಇಲ್ಲ. ಭೂಕುಸಿತ ತಗ್ಗಿಸುವ ಯೋಜನೆಗಳ ಕೊರತೆ. ಈಗ ಕೇರಳದಲ್ಲಿ ಏನ ಆಯ್ತು, ಇದು ಮೊದ್ಲೇ ನಾವು ನಕ್ಷೆ ಮಾಡಿ ಇಟ್ಕೊಂಡು 100% ಆಗಿ, ಎಸ್ಪೆಷಲಿ ನಾವು ವೆಸ್ಟರ್ನ್ ಘಾಟ್ಸ್ ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಹಿಮಾಲಯ ಮತ್ತೆ ವೆಸ್ಟರ್ನ್ ಘಾಟ್ಸ್ ನ ಮೊದ್ಲೇ ಮಾಡಿ ಇಟ್ಕೊಂಡ್ರೆ, ಇದು ಮೊದ್ಲೇ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಇದನ್ನೆಲ್ಲ ನಾವು ತಡಿಬಹುದಾಗಿತ್ತು, ಸಾವು ನೋವುಗಳನ್ನ ತಡಿಬಹುದಾಗಿತ್ತು, ಅಲ್ವಾ. ಮತ್ತೆ ಸಾಕಷ್ಟಿಲ್ಲದ ಮಾನಿಟರ್ ಮಾಡತಕ್ಕಂಥ ಸಿಸ್ಟಮ್ಗಳೇನಿದೆ, ಅದು ಮೇಲ್ವಿಚಾರಣೆ ಮಾಡ್ತೀವಲ್ಲ, ಮುಂಚಿನ ಎಚ್ಚರಿಕೆ ವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ 100% ಇಲ್ಲ. ಎಲ್ಲೋ ಮಳೆ ಬರ್ತಾ ಇದೆ ಅಂದ್ರೆ, ಓಕೆ, ಅಲ್ಲಿ ಇರಬೇಡಿ, ಗುಡ್ಡ ಅದು ಇರಬೇಡಿ ಅಂತ ಹೇಳ್ತಾರೆ ಹೊತ್ತು ಸೈಂಟಿಫಿಕ್ ಆಗಿ ಯಾರು ಕರೆಕ್ಟ್ ಆಗಿ ಅದನ್ನ ಐಡೆಂಟಿಫೈ ಮಾಡಕ್ಕಾಗಿಲ್ಲ ಇನ್ನು. ಬಟ್ ಮೇಲ್ವಿಚಾರಣೆ ಮಾಡ್ತಕ್ಕಂಥ ವ್ಯವಸ್ಥೆ, ಸ್ಥಳಾಂತರಕ್ಕೆ ಸಿದ್ಧತೆ ಪಟಾಪಟ ಅಂತ ಆಗ್ಬೇಕು, ಅದು ಇಲ್ಲ, ಆಗ್ತಾ ಇಲ್ಲ. ಯಾಕಂದ್ರೆ ಅದ್ರ ಡೇಟಾಗಳೇ ನಮಗೆ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ. ಇನ್ನು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಇನ್ನು ಅದು ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ನೀತಿ ನಿಯಂತ್ರಣಗಳ ಅಂತರ, ನೀವು ಅದು ಮಾಡಕ್ ಆಗದೋದ್ರೆ ಅಟ್ಲೀಸ್ಟ್ ನೀವು ಪಾಲಿಸಿನ ಕರೆಕ್ಟ್ ಆಗಿ ಮಾಡಿ, ಗಣಿಗಾರಿಕೆನ ನಿಲ್ಸಿ. ಎಲ್ಲೆಲ್ಲಿ ನೀವು ಅಭಿವೃದ್ಧಿ ಹೆಸರಲ್ಲಿ, ಈಗ ಶಿರೂರಲ್ಲಿ ಏನಾಯ್ತು, ನೀವು ಮಾಡಕ್ ಹೋಗಿ ಅಲ್ವಾ, ಅದನ್ನ ತಪ್ಪಿಸಿ. ಈ ತರ ಭೂಕುಸಿತ ದುರ್ಬಲತೆ ಒಂದು ಜಾಗಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಅಲ್ಲಿ ಇಂಥ ಡೆವಲಪ್ಮೆಂಟ್ ನ ಕಪ್ಸಿ, ಅಲ್ಲಿ ಪರಿಸರಕ್ಕೆ ಮ್ಯಾಚ್ ಮಾಡುವಂತ ಡೆವಲಪ್ಮೆಂಟ್ ಮಾಡಿ, ಅಲ್ವಾ. ಎಸ್, ಕಡಿಮೆ ಸಮುದಾಯದ ಅರಿವು ಮತ್ತು ಭಾಗವಹಿಸಿ, ಅಂದ್ರೆ ಲೋಕಲ್ ಕಮ್ಯುನಿಟಿ ಅಂತ ಏನ್ ಕರಿತೀವಿ. ಓಕೆ, ಕಮ್ಯುನಿಟಿ ಬೇಸ್ಡ್ ಸಪೋರ್ಟ್ ಇರಬೇಕು.
ನಾವು ಅಲ್ಲಿನ ಜನಗಳನ್ನ ನಾವು ಅವೇರ್ನೆಸ್ ಮೂಡಿಸ್ಬೇಕು, ಅವಾಗ ಇದು ಸಾಧ್ಯ. ಆ ಲೋಕಲಿ ಯಾರು ಇರ್ತಾರೆ ಅವ್ರಿಗೆ ಏನು ಈ ಡೆವಲಪ್ಮೆಂಟ್ ಅಂದ್ರೆ, ಎಸ್ಪೆಷಲಿ ಪಶ್ಚಿಮ ಘಟ್ಟ ಗುಡ್ಡಗಳಲ್ಲಿ ಏನಾಗ್ಬೇಕು, ಲ್ಯಾಂಡ್ ಸ್ಲೈಡ್ ಹೆಂಗ್ ತಡಿಬೇಕು, ಸೊ ಇವದೆಲ್ಲ ತಿಳಿಸಿದ್ರೆ ಆಗ ಅವ್ರ ಅವೇರ್ನೆಸ್ ಮೂಡುತ್ತೆ, ಆಗ ಅವರು ಆ ಕೆಲ್ಸಕ್ಕೆ ಹೋಗಲ್ಲ. ಆಗ ಬೇರೆಯವ್ರು ಮಾಡಕ್ ಬಂದ್ರು ತಡೆ ಮಾಡ್ತಾರೆ. ಅದಕ್ಕಾಗಿ ಕಡಿಮೆ ಸಮುದಾಯದ ಅರಿವು ಮತ್ತು ಭಾಗವಹಿಸಿಕೆ ನಮ್ಮಲ್ಲಿ ಪ್ರಾಬ್ಲಮ್ ಇದೆ. ಅದನ್ನ ಹೆಚ್ಚು ಮಾಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇನ್ನು ಇವೆಲ್ಲ ಬರ್ದಾದ್ಮೇಲೆ ನೀವು ಏನೇನ್ ಇಂಪ್ಲಿಮೆಂಟೇಷನ್ ಮಾಡಕ್ ಪ್ರಾಬ್ಲಮ್ ಇದೆ ಎಲ್ಲ ಆದ್ಮೇಲೆ ನೀವು ಒಂದು ಉಪಸಂಹಾರ ತೀರ್ಮಾನ ಮಾಡಬೇಕು, ಬರಿಬೇಕು, ಅಲ್ಲ ಕನ್ಕ್ಲೂಷನ್ ಅಂತ ಕರಿತೀವಿ. ಏನ್ ಕನ್ಕ್ಲೂಷನ್ ಬರೀತೀರಾ ಅದನ್ನೇ ಹೇಳಿದ್ದು. ಫಸ್ಟ್ ರೇಖಾಚಿತ್ರ ರೆಡಿ ಮಾಡ್ಕೋಬೇಕು, ಮಾರ್ಗನಕ್ಷೆಗಳು, ಎಲ್ಲೆಲ್ಲಿ ಭೂಕುಸಿತಗಳಾಗ್ಬೋದು, ಎಲ್ಲೆಲ್ಲಿ ನಾವು ಈ ಒಂದು ಪ್ರೋನ್ ಝೋನ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಅದಕ್ಕೆ ಸೂಕ್ಷ್ಮ ಪ್ರದೇಶಗಳಿವೆ, ಅದನ್ನ ನಕ್ಷೆ ಮುಖಾಂತರ ಫಸ್ಟ್ ಮಾಡಿ ಇಟ್ಕೊಂಡ್ಬರ್ಬೇಕಾಗತ್ತೆ. ಮತ್ತೆ ಸರಿಯಾದ ಪರಿಸರ ಪ್ರಭಾವದ ಮೌಲ್ಯಮಾಪನ ಮಾಡಬೇಕು. ಈಗ ಗಣಿಗಾರಿಕೆ ಈಗೇನ್ ಮಾಡಕ್ ಹೋಗ್ತಿರಲ್ಲ, ಇಲ್ಲಿ ಮಾಡಿದ್ರೆ ನಮಗೆ ಪರಿಸರದ ಮೇಲೆ ಏನ್ ಎಫೆಕ್ಟ್ ಆಗಲ್ವಾ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಮಾಡಿದ್ರೆ ಪರಿಸರದ ಮೇಲೆ ಏನ್ ಎಫೆಕ್ಟ್ ಆಗಲ್ವಾ, ಇದರಿಂದ ಏನಾದ್ರು ಭೂಕುಸಿತ ಆಗುತ್ತಾ, ನಾಳೆ ದಿನ ಮತ್ತೊಂದೇನಾರು ಆಗುತ್ತಾ, ಇದನ್ನ ಮೌಲ್ಯಮಾಪನ, ಓಕೆ, ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಮಾಡ್ಬೇಕು. ಅವಾಗ ಈ ತರದ್ದು ಪ್ರಾಬ್ಲಮ್ ಆಗಲ್ಲ. ಎಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ರೆ ಆಗುತ್ತೆ. ಈಗ ಆ ಪ್ರದೇಶದಲ್ಲಿ ರಸ್ತೆ ಬೇಡಪ್ಪ, ಅಲ್ಲಿ ಬೇರೆ ತರ ಬ್ರಿಡ್ಜ್ ಏನ ಮಾಡ್ಬೋದಾ, ಏನೋ ಎಫೆಕ್ಟ್ ಆಗೋ ರೀತಿ ಇನ್ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಮತ್ತೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶಗಳ ಗಡಿ ಗುರುತಿಸಬೇಕು. ಅಂದ್ರೆ ಈ ಸೂಕ್ಷ್ಮ ಪ್ರದೇಶಗಳು ಯಾವ್ದ್ಯಾವ್ದು ಪಶ್ಚಿಮ ಘಟ್ಟಗಳಿದೆ, ಅದರ ಒಂದು ಲ್ಯಾಂಡ್ ಏರಿಯಾ, ಅದರ ಒಂದು ಗಡಿಗಳನ್ನ ಮ್ಯಾಪಿಂಗ್ ಮಾಡಿ ಅಲ್ಲಿ ನಾವೇನ್ ಮಾಡ್ಬೇಕು, ಈ ಬೇರೆ ಬೇರೆ ಕೆಲಸಗಳನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಮೈನಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಏನ್ ಕರಿತೀವಿ, ಓಕೆ, ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್, ಲೋಕೋಪಯೋಗಿ ಇಲಾಖೆಗಳು ಮಾಡ್ತಕ್ಕಂಥ ಅವೆಲ್ಲ ಕಮ್ಮಿ ಮಾಡ್ಬೇಕಾಗುತ್ತೆ. ಲ್ಯಾಂಡ್ ಸ್ಲೈಡ್ ಮೈಕ್ರೋ ಝೋನಿಂಗ್ ಕಾರ್ಯವಿಧಾನ ಯೂಸ್ ಮಾಡ್ಬೇಕಂದ್ರೆ, ಮೈಕ್ರೋ ಝೋನಿಂಗ್ ಅಂದ್ರೆ ಇಷ್ಟೇ, ಈಗ ಎಲ್ಲಿ ಲ್ಯಾಂಡ್ ಸ್ಲೈಡ್ ಗಳಾಗ್ತವೆ ನೋಡಿ, ಮೈಕ್ರೋ ಝೋನ್ಸ್ ಗಳು, ಅಲ್ಲಿಗೆ ತಕ್ಕಂತೆ ಮರಗಳನ್ನ ಬೆಳೆಸಬೇಕು, ಬೆಳೆಸಕ್ಕೆ ಉತ್ತೇಜನ ಕೊಡಬೇಕು. ಹಾಗೆ ಲ್ಯಾಂಡ್ ಸ್ಲೈಡ್ ಆಗಲ್ಲ, ಇಲ್ಲಿ ಭೂ ಕುಸಿತ ಆಗಲ್ಲ, ಆ ಪೋರ್ಸ್ ಗಳಲ್ಲಿ ನೀರೋಗಿ ಈ ಮರಗಳು ತಡೆಯುತ್ತೆ, ಮಣ್ಣಿನ ಒಂದು ಸವೆತವನ್ನ ತಡೆಯುತ್ತೆ ಅಲ್ವಾ. ಮತ್ತೆ ಸ್ಥಳೀಯವಾಗಿ ತರಬೇತಿ ಪಡೆದ ಮಾನವ ಶಕ್ತಿ ಒಳಗೊಳ್ಳಬೇಕು. ನಾನು ಅದನ್ನೇ ಹೇಳಿದ್ದು, ಇಂಪಾರ್ಟೆಂಟ್ ನಮ್ಗೆ ಕಮ್ಯುನಿಟಿ ಬೇಸ್ಡ್ ಮ್ಯಾನ್ ಪವರ್ ಇಂಪಾರ್ಟೆಂಟ್. ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಉಪಯೋಗಿಸ್ಕೋಬೇಕು, ಆಗ ಅವೇರ್ನೆಸ್ ಕೊಟ್ಟಂಗ ಆಗುತ್ತೆ, ಉಪಯೋಗಿಸ್ಕೊಳ್ದಂಗೂ ಆಗುತ್ತೆ ಅವ್ರನ್ನ. ಇವನ್ನೆಲ್ಲ ನೀವು ಬರಿತಾ ಹೋಗ್ಬೋದು ಸ್ನೇಹಿತರೆ. ನೋಡಿ, ಇದಿಷ್ಟು ನೀವು ಬರಿಬೇಕಾಗುತ್ತೆ ಲ್ಯಾಂಡ್ ಸ್ಲೈಡ್ ಬಗ್ಗೆ ಮಾತಾಡೋದ್ರೆ ಅಥವಾ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ. ಓಕೆ, ಇನ್ನು ಇದು ಬಿಟ್ಟು ನಿಮ್ಗೆ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ. ಏನು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಮ್ಮ 2011ರಲ್ಲಿ ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ರಿಪೋರ್ಟ್ ಕೊಡ್ತು. ಈ ಎಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ, ಸೂಕ್ಷ್ಮ ಪರಿಸರ ವ್ಯವಸ್ಥೆ ಅಂತ ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ನ ಘೋಷಣೆ ಮಾಡ್ಬಿಡ್ತಾರೆ ಇವರು. ಯಾರು? ಮಾಧವ್ ಗಾಡ್ಗಿಲ್ ಸಮಿತಿ. ಅವರು ಈ ವೆಸ್ಟರ್ನ್ ಘಾಟ್ಸ್ ನ 3 ಝೋನ್ ಆಗಿ ಮಾಡ್ತಾರೆ. ಎಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ, ಸೂಕ್ಷ್ಮ ಪರಿಸರ ಒಂದು ಏರಿಯಾ ಅಂತೇಳಿ 1, 2, 3 ಅಂತ. ಒಂದಲ್ಲಿ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ಲೇಬೇಡಿ ಅಂತ ಹೇಳ್ತಾರೆ. ಓಕೆ, ಮತ್ತೆ ಗೌರ್ಮೆಂಟ್ ಅಪ್ರೋಚ್ ಹೆಂಗಿರ್ಬೇಕು ಅಂದ್ರೆ, ಈ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡ್ಬೇಕು, ಬಾಟಮ್ ಟು ಟಾಪ್ ಮಾಡಬೇಕು ಅಂತ ಹೇಳ್ತಾರೆ. ಬಾಟಮ್ ಟು ಟಾಪ್ ಅವ್ರಿಗೆ ಅಧಿಕಾರ ಕೊಡಬೇಕು. ಮತ್ತೆ ಇದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಅಥಾರಿಟಿನ, ವೆಸ್ಟರ್ನ್ ಘಾಟ್ಸ್ ಎಕಾಲಜಿಕಲ್ ಅಥಾರಿಟಿ ಸ್ಥಾಪನೆ ಮಾಡಬೇಕು ಅಂಡರ್ ಎನ್ವೈರನ್ಮೆಂಟಲ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇದನ್ನೆಲ್ಲ ಕೂಡ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ ಸರ್ಕಾರ ಮತ್ತೆ ಬೇರೆಯವರು. ಯಾಕಂತಂದ್ರೆ ಇದು ಗಾಡ್ಗಿಲ್ ಸಮಿತಿ ಏನ್ ಹೇಳುತ್ತೆ, ಮಾಧವ್ ಗಾಡ್ಗಿಲ್ ಅಂದ್ರೆ ನೀವ್ ಏನು ಮಾಡಬೇಡಿ ಅಂತ ಹೇಳ್ತಾ ಇದೆ, ಇದು ಡೆವಲಪ್ಮೆಂಟ್ ಕಡ್ಡಿ ಮಾಡ್ತಾ ಇದಾರೆ ಅಂತ ಹೇಳಿ. ಅವಾಗ ಬರದೆ ನಮ್ಗೆ ಕಸ್ತೂರಿ ರಂಗನ್ ಕಮಿಟಿನ ಮಾಡ್ತಾರೆ. ಈ ಕಸ್ತೂರಿ ರಂಗನ್ ಕಮಿಟಿ ಏನ್ ಮಾಡುತ್ತೆ, ಎಲ್ಲಾನು ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಥವಾ ಏರಿಯಾ ಮಾಡೋದ್ ಬೇಡ, 37% ಆಫ್ ದ ಟೋಟಲ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಏರಿಯಾನ ಮಾಡೋಣ, ಅಂದ್ರೆ 1/3 ಆಲ್ಮೋಸ್ಟ್ 1/3 ಆಫ್ ದ ಏರಿಯಾನ ಮಾಡೋಣ, 37%. ಇನ್ ಮಿಕ್ಕಿದಲ್ಲಿ ಆಕ್ಟಿವಿಟೀಸ್ ನ ಮಾಡ್ಬೋದು. ಎಸ್ಪೆಷಲಿ ಮೈನಿಂಗ್, ಕ್ವಾರಿ, ಸೈನ್ ಮೈನಿಂಗ್ ಇಂಥದ್ದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಡಿ. ಆದ್ರೆ ನೀವು ಹೈಡ್ರೋ ಪವರ್, ಅಲ್ಲಿ ನದಿಗಳ ಹರಿಯುತ್ತೆ, ನಿಮ್ಗೆ ಗೊತ್ತಿರೋ ಸಣ್ಣ ಪುಟ್ಟ ಮೇಲ್ಗಡೆಯಿಂದ ಬೀಳುತ್ತೆ, ಸಣ್ಣ ಪುಟ್ಟ ಹೈಡ್ರೋ ಚೆಕ್ ಡ್ಯಾಮ್ ಗಳನ್ನ ಮಾಡ್ಕೊಳ್ಳಿ, ಹೈಡ್ರೋ ಪವರ್ ನ ಮಾಡ್ಕೊಳ್ಳಿ. ಮತ್ತೆ ಸಣ್ಣ ಮತ್ತೆ ಏನು ಈ ಒಂದು ಬಿಸ್ನೆಸ್ ಅಂತೀವಲ್ಲ, ಎಕೋ ಬಿಸ್ನೆಸ್ ಅಂತ, ಅಂದ್ರೆ ರೆಸಾರ್ಟ್ ಗಳನ್ನ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಓಕೆ, ತುಂಬಾ ಜನಕ್ಕೆ ಇವ್ರ ಮೇಲೆ ಹೆಚ್ಚು ಒಲವು ಬಂದ್ಬಿಡುತ್ತೆ, ಯಾವ್ದೋ ಕಸ್ತೂರಿ ರಂಗನ್ ಕಮಿಟಿಲಿ. ಆಕ್ಚುಲಿ ನಾವು ನೋಡಕ್ ಹೋದ್ರೆ ಕಂಪ್ಲೀಟ್ ವೆಸ್ಟರ್ನ್ ಅನ್ನ ಮಾಡ್ಬೇಕು, ಏನೋ ಕಂಪ್ಲೀಟ್ ಆಗಿ ಅದ್ ಸಂರಕ್ಷಣೆ ಮಾಡ್ಬೋದು ಅಂದ್ರೆ ನಮ್ಮ ಮಾಧವ್ ಗಾಡ್ಗಿಲ್ ಸಮಿತಿ ತುಂಬಾ ಚೆನ್ನಾಗಿದೆ. ಬಟ್ ಅವರು ಕಸ್ತೂರಿ ರಂಗನ್ ಕಮಿಟಿನ ಅಪಾಯಿಂಟ್ ಮಾಡ್ತಾರೆ, ಅವ್ರು ಈ ರೀತಿ ಒಂದು ಇದನ್ನ ಕೊಡ್ತಾರೆ. ಆದ್ರೂ ಕೂಡ ಇದ್ರ ಪ್ರಕಾರ ಹೋದ್ರು ಕೂಡ ಇದನ್ನ 100% ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ ನಮ್ಮ ಸರ್ಕಾರ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಇದನ್ನ 100% ಮಾಡಕ್ಕೆ ಆಗಿಲ್ಲ ಇನ್ನು. ಫೈನ್. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಲ್ಯಾಂಡ್ ಸ್ಲೈಡ್ ಬಗ್ಗೆ ನಾನು ನಿಮಗೆ ಮಾಡಿರೋದು. ಇನ್ನು ನಿಮ್ಗೆ ಟೈಪ್ಸ್ ಬಗ್ಗೆ ಹೇಳಿದೆ, ಯಾವ ರೀತಿ ಲ್ಯಾಂಡ್ಸ್ ಒಂದು ಗುಡ್ಡ ಕುಸಿತಗಳಾಗ್ತವೆ, ಫ್ಲೋ, ಸ್ಲೈಡ್, ಸ್ಪ್ರೆಡ್, ಟಾಪಲ್, ಫಾಲ್ಸ್ ಅಂತ ಇದೆಲ್ಲ ಬರ್ತವೆ. ಇವೆಲ್ಲ ಬೇಕಾಗಿಲ್ಲ, ಬರೀ ನೆಸಿಟಿ ಇಲ್ಲ. ಅಂಡ್ ನಾವು ನಾರಿ ಶಕ್ತಿ ಬಗ್ಗೆ ಮಾಡಿದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಡಿದೀವಿ. ಓಕೆ, ಮತ್ತೆ ಭಾರತದ ಹೊಸ ಕ್ರಿಮಿನಲ್ ಕಾನೂನುಗಳ ಏನಿತ್ತು ಅದ್ರ ಬಗ್ಗೆ ಎಸ್ಸೆ ಮಾಡಿದೀವಿ, G20 ಪ್ರೆಸಿಡೆಂಟ್ ಮಾಡಿದೀವಿ. ಸೊ ಈ ತರದೆಲ್ಲ ನಾವು ಎಸ್ಸೆಗಳನ್ನ ಮಾಡಿದೀವಿ. ಎಲ್ಲ ಲಿಂಕ್ಸ್ ಗಳನ್ನ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ.
ಎಲ್ಲ ಎಸ್ಸೆ ಪ್ರಬಂಧಗಳ ಲಿಂಕ್ಸ್ ಗಳನ್ನ ನಾನು ಇಲ್ಲಿ ಕೊಡ್ತೀನಿ. ಚೆಕ್ಔಟ್ ಮಾಡಿ ಬಿಫೋರ್ ದ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಆಗಬಹುದು. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಹೆಚ್ಚು ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ತಿಳಿಸಿ, ಅವರು ಕೂಡ ಹೆಲ್ಪ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.